ಸೊ ಒಂದು ವ್ಯಾಲ್ಯೂಸ್ ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಒಂದು 5ರಿಂದ 11 ವರ್ಷಕ್ಕೆ ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ, ಅವ್ರಿಗೆ ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ ಆ ವಯಸ್ಸು ಎಲ್ಲರೂ ಈ ಹಿರಿಯವರು ಚಿಕ್ಕವರು ಎಲ್ಲರೂ ಏಜಿನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲಕ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ ವೆರಿ ವೆರಿ ಗ್ಲಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್ ಥ್ಯಾಂಕ್ ಯು. ಹೇಗೆ ಇದು ಮಾಡಿದ್ರು ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರ್ ಅಲ್ಲಿರೋರು ಅನ್ನೋ ಉದ್ದೇಶಕ್ಕೆ ನಾನು ಕನೆಕ್ಟ್ ಮಾಡಿದ್ದೆ. ತಾತ ಮೊಮ್ಮಕ್ಕಳು ಮತ್ತೆ ಹಳ್ಳಿ ಉಳಿಬೇಕು ಆ ಥರದ್ದು ಏನಾದ್ರು? ಹೌದು. ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರೋಂಥ ಒಂದು ಕಾನ್ಫ್ಲಿಕ್ಟ್ ನ ಮಕ್ಕಳು ಸರಿ ಮಾಡಕ್ಕೆ ಹೋಗುವಂತ ಒಂದು ಕತೆ. ಸೊ ಅವ್ರಿಬ್ಬರ ಮಧ್ಯೆ ಏನ್ ನಡೆದಿತ್ತು, ಆ ಊರಿಗೆ ಅವ್ರಿಬ್ಬರಿಗೂ ಏನ್ ಸಂಬಂಧ, ಸೊ ಇದೆಲ್ಲ ಅದ್ರ ಬಗ್ಗೆ ಒಂದು ಕತೆ. ಇದು ಅಂದ್ರೆ ಅದೊಂದು ಕೀ ಅಷ್ಟೇ, ಇಟ್ಸ್ ಅ ಕೀ. ಅಲ್ಲಿಂದ ಶುರು ಆಗುತ್ತೆ ಕತೆ. ಯಾವಾಗ ಶುರು ಆಯಿತು, ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ? ಇದು ಸಾಗರದಲ್ಲಿ, ಆಮೇಲೆ ಸಾಗರ ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದ್ವಿ. ಇದೆಲ್ಲ ಗ್ರಾಫಿಕಲಿ ವರ್ಕ್ ಆಗಿದೆ. ಇದು ಗ್ರಾಫಿಕ್ ವರ್ಕ್ ಆಗಿದೆ. ಇದರಲ್ಲಿ ಒಂದು 20 ಸ್ಟಾರ್ಟಿಂಗ್ ಬರ್ತಾವಾಗ ಅವ್ರ ಕಾಂಬಿನೇಷನ್ಗೆ ಆಮೇಲೆ ನಾನು ಡಿಸ್ಕಷನ್ ಮಾಡಿ ಸಾರ್ ಕೂಡ ನಾನು ಅಪ್ರೋಚ್ ಮಾಡಿದೆ. ನನ್ನ ವಾಕ್ಯ ಇವರು ಒಪ್ಕೊಂಡಿದ್ರು. ಸ್ಕ್ರಿಪ್ಟ್ ಕೇಳಿ ಅದು ಒಂದು ಪ್ಲಸ್ ಪಾಯಿಂಟ್, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದರಿಂದ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಒಂದು ಸೆಕೆಂಡ್. ದೊಡ್ಡ ಕಥೆನ ಹೇಳ್ತಿರೋಂತ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಒಂದ್ ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಊರಲ್ಲಿರುವಂತಹ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಒಂದು 4-5 ಕಾನ್ಸೆಪ್ಟ್ ನ ಮಾತಾಡ್ತಾರೆ ಇಡೀ ಲೈನ್ ಅಲ್ಲಿ. ಕಾರ್ಪೊರೇಟ್ ಕಂಪ್ನಿದು ಒಂದು ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ ನ ಹೆಂಗ್ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದ್ರಲ್ಲಿ ಏನಿರುತ್ತೆ ಅದ್ರದ್ದೊಂದು ಸಣ್ಣ ಲೈನ್ ಇದೆ. 46 ಅಲ್ಲಿ ಬರೋಂಥದ್ದೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಒಂದು ನರೇಟ್ ಮಾಡೋಂಥದ್ದು ಜೊತೆನಲ್ಲಿ ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದ್ರೆ 46 ಬರೋದಲ್ಲ, ಆಗ ಬಂದಾಗ ಇದೇ ಪ್ಯಾಟರ್ನ್ ಇರ್ತೀವಿ ಅಂತ ಅನ್ಸುತ್ತೆ. ನಾನು 2008 ಅಲ್ಲಿ ಸೈಕೋ ನೀವು ನೋಡಿದ್ರೆ 2026 ಅಲ್ಲಿ ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಅಲ್ಲಿ ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಹೋಗಿ ಲಿಂಕ್ ಕಳಿಸ್ತೀನಿ. ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು. ಈಗ ಹೇಳಿ. ಅಯ್ಯೋ ಮೋಕ್ಷ ನಾನ್ ಕೇಳ್ತಿದ್ದೀನಿ, ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡಿ. ನಾನು ಈ ಟೀಮ್ ಅಲ್ಲಿ ಅಂದ್ರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗ್ ಇಂದಾನು. ನನ್ ಕತೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಇವರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದ್ರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದ್ರೂ ಒಬ್ರು ಜೊತೆನಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆ. ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಹಾಲಿನ ಹಾಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ. ಯಾಕೆಂದ್ರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೇನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ. ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ. ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಮಕ್ಕಳಾಗ್ಬಿಟ್ಟಿದ್ದೀವಿ ನಾವಿಬ್ರು.
ಆ, ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ತಾನೆ, ಆಟೋಮೆಟಿಕ್ ಇದು. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇರೋದು ದೊಡ್ಡವರಲ್ಲ, ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರ್ವ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಬಲಭಾಗದಲ್ಲಿ ಕೂತಿರುವಂಥ ಈ ಚಾಣಾಕ್ಷ ಇದಲ್ಲ ರಿಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು, ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು, ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರ್ಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು ಮಕ್ಕಳ ಸಿನಿಮಾ.